ಸರ್ಕಾರದಲ್ಲಿ ಹಣಕಾಸಿನ ಮುಗ್ಗಟ್ಟು ಹೆಚ್ಚಾದಂಗೆ ಕಾಣ್ತಾ ಇದೆ. ಹಾಗಾಗಿ ಶಿಕ್ಷಣವನ್ನು ಹಂಚುವ, ಶಿಕ್ಷಣದ ಅಣತಿಯ ಹಚ್ಚುವ ವಿವಿಗಳಿಗೆ ಬೀಗ ಹಾಕಕ್ಕೆ ಹೊರಟವ್ರೆ. 9 ವಿವಿಗಳಿಗೆ ಈಗ ಬೀಗ ಅದು ಮುಚ್ಚೋಕೆ ನಿರ್ಧಾರ ಮಾಡಿದ್ದಾರೆ. ಹೌದು, ಬಿಜೆಪಿ ಸರ್ಕಾರ ಏನು ಆರಂಭ ಮಾಡಿತ್ತು ಅದರಲ್ಲಿ 9 ವಿವಿಗಳನ್ನು ಮುಚ್ಚೋಕೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ವಿವಿ, ಚಾಮರಾಜನಗರದ ವಿವಿ, ಹಾವೇರಿ ವಿಶ್ವವಿದ್ಯಾನಿಲಯ, ಕೊಪ್ಪಳ ವಿಶ್ವವಿದ್ಯಾನಿಲಯ, ಕೊಡಗು ವಿಶ್ವವಿದ್ಯಾನಿಲಯ, ಬಾಗಲಕೋಟೆ ವಿಶ್ವವಿದ್ಯಾನಿಲಯ, ಮಂಡ್ಯ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಕಾರಣ ಏನು? ಅಸಮರ್ಪಕ ನಿರ್ವಹಣೆ, ಹಣಕಾಸಿನ ಕೊರತೆಯ ನೆಪ. ಸರ್ಕಾರದ ನಿರ್ಧಾರಕ್ಕೆ ಶಿಕ್ಷಣ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿ ಪರಿಶೀಲನೆಯ ಕುರಿತು ನಡೆದ ಸಚಿವ ಸಂಪುಟದ ಉಪಸಮಿತಿಯ ಸಭೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಬರಲಾಗಿದೆ. ಈ ಮೂಲಕ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಇದೀಗ ಕಂಟಕ ಎದುರಾಗಿದೆ. ಈ ಕುರಿತು ಸ್ವತಃ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಮೊದಲ ಸಭೆಯಲ್ಲಿಯೇ ಈ ರೀತಿಯ ತೀರ್ಮಾನ ಮಾಡಲಾಗಿದೆ. ಮುಖ್ಯವಾಗಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಪ್ರಾರಂಭಿಸಲಾಗಿರತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರದ ಈ ನಿರ್ಧಾರದಿಂದ ತೂಗುಗತಿ ಆತಂಕ ಎದುರಾಗಿದೆ. ತೂಗುಗತಿ ಏನಿಲ್ಲ, ಮುಚ್ಚಬೇಕು ಅಂತ ಲೆಕ್ಕಾಚಾರಕ್ಕೆ ಬಂದವರು ಇವರೆಲ್ಲ. ತನ್ನ ಆರ್ಥಿಕ ಮುಗ್ಗಟ್ಟಿನಿಂದ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಹಾಗೂ ನಗರದ ನೃಪತುಂಗ ಸೇರಿದಂತೆ ಹಲವು ವಿಶ್ವವಿದ್ಯಾಲಯಗಳಿಗೆ ಬೀಗ ಬೀಳುವ ಮುನ್ಸೂಚನೆಯನ್ನ ಸರ್ಕಾರ ನೀಡಿದೆ. ಈ ಮೊದಲು ನೂತನ ವಿಶ್ವವಿದ್ಯಾಲಯಗಳನ್ನು ಮುನ್ನಡೆಸಲು ಆರಂಭದ 5 ವರ್ಷಗಳಿಗೆ ಬೇಕಾಗುವಂಥ ಆರ್ಥಿಕ ಮೊತ್ತದ ಬಗ್ಗೆ ಪರಿಶೀಲನೆ ನಡೆಸುವಂತೆ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ವರದಿ ಸಲ್ಲಿಸಿತ್ತು. ಈ ವರದಿ ಆಧಾರದ ಮೇಲೆ ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿತ್ತು. ಅಲ್ಲದೆ ನೂತನ ವಿಶ್ವವಿದ್ಯಾಲಯಗಳ ನಿರ್ಮಾಣಕ್ಕೆ ಹಾಗೂ ಅವುಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವುದಕ್ಕೆ 342 ಕೋಟಿ ರೂಪಾಯಿ ಅವಶ್ಯಕತೆ ಇರುವ ಬಗ್ಗೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿತ್ತು. ಇನ್ನು ಈ ವೆಚ್ಚವು ನೂತನ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಬೇಕಾಗುವ 100ರಿಂದ 200 ಎಕರೆಯಷ್ಟು ಜಮೀನಿನ ವೆಚ್ಚವನ್ನು ಹೊರತುಪಡಿಸಿ ಜಮೀನು ಬಿಟ್ಟು ಇಷ್ಟು ಬೇಕಾಗತ್ತೆ ಅಂತ ಲೆಕ್ಕಾಚಾರ ಇತ್ತು. ಈ ಮೊತ್ತ ಕೇವಲ ಉಪನ್ಯಾಸಕರು, ಇನ್ನಿತರ ಸಿಬ್ಬಂದಿಗಳ ಸಂಬಳ, ಸಲಕರಣೆಗಳು, ಮೂಲಸೌಕರ್ಯಗಳು, ಪೀಠೋಪಕರಣ, ವಾಹನ ಸೇರಿದಂತೆ ಹಲವು ಸಾಮಗ್ರಿಗಳ ಖರೀದಿಗೆ ಸರಿ ಹೊಂದುತ್ತದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಪ್ರಮುಖವಾಗಿ ಹಾಸನ, ಚಾಮರಾಜನಗರ, ಹಾವೇರಿ, ಕೊಪ್ಪಳ, ಕೊಡಗು, ಬಾಗಲಕೋಟೆ ಹಾಗೂ ಮಂಡ್ಯ ಈ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋಕೆ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಆದರೆ ಒಟ್ಟು 10 ವಿಶ್ವವಿದ್ಯಾನಿಲಯಗಳನ್ನು ಬಿಜೆಪಿ ಸರ್ಕಾರ ತೆರೆದಿತ್ತು. ಅದರಲ್ಲಿ ಬೀದರ್ ವಿಶ್ವವಿದ್ಯಾನಿಲಯ ತನ್ನ ಉತ್ತಮ ಕಾರ್ಯನಿರ್ವಹಣೆಯಿಂದ ಮುಚ್ಚುವ ಭೀತಿಯಿಂದ ತಪ್ಪಿಸಿಕೊಂಡಿದೆ. ಈ ವಿಶ್ವವಿದ್ಯಾಲಯ 150 ಸಂಯೋಜಿತ ಕಾಲೇಜುಗಳನ್ನು ತನ್ನ ಅಡಿಯಲ್ಲಿಟ್ಟುಕೊಂಡು ಒಳ್ಳೆಯ ಕಾರ್ಯನಿರ್ವಹಣೆ ಮಾಡ್ತಿದೆ. ಅಲ್ಲದೆ ತನ್ನ ಎಲ್ಲಾ ಕಾಲೇಜುಗಳಿಂದಲೂ ಸಹ ನಿಗದಿತ ಶುಲ್ಕ ವಸೂಲಿಯಲ್ಲಿ ಉತ್ತಮವಾಗಿದ್ದು ಉಳಿದೆಲ್ಲವುಗಳಿಗಿಂತ ಚೆನ್ನಾಗಿ ಬೀದರ್ ವಿವಿ ಕೆಲಸ ಮಾಡ್ತಿದೆ. ಹೀಗಾಗಿ ಬೀದರ್ ವಿವಿಯನ್ನು ಬಿಟ್ಟು ಇನ್ನೆಲ್ಲಾ ವಿವಿಗಳನ್ನು ಸಹ ನಿರ್ವಹಣೆಯ ಕೊರತೆಯ ಕಾರಣದಿಂದ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ವಾಹನ ಖರೀದಿಸಲು ಸಾಧ್ಯವಾಗ್ತಾ ಇಲ್ಲ. ಅಲ್ಲದೆ ಮಂಡ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚಬೇಕು ಅಂತ ಸರ್ಕಾರಕ್ಕೆ ಅಲ್ಲಿನ ಪರಿಷತ್ ಸದಸ್ಯರೊಬ್ಬರು ಮನವಿ ಮಾಡಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿರಂತೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೂ ಗಂಡಾಂತರ ಎದುರಾಗಿದೆ. ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಶಿಕ್ಷಣ ಪ್ರೇಮಿಗಳು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದುರಂತ, ದುಡ್ಡು 342 ಕೋಟಿ 43 ಕೋಟಿ ಬೇಕು, ಏನ್ ಮಾಡೋದು? ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರ ವಿವಿನ ಹಣ ಹಾಕಕ್ಕಾಗ್ತಿಲ್ಲ, ನಡ್ಸಕ್ಕಾಗ್ತಿಲ್ಲ ಅಂತ ಅನ್ನೋದಾದ್ರೆ ಹಂಗಾರೆ ಸರ್ಕಾರನೂ ನಡ್ಸಕ್ಕಾಗಲ್ಲ ಅಂದಾಗ ಸರ್ಕಾರ ನಿಲ್ಲಿಸ್ಬಿಡಕ್ಕಾಗತ್ತೇನು? ಎಲ್ಲ ಪ್ರೈವೇಟೈಸೇಷನ್ ಮಾಡೋಕ್ಕಾಗತ್ತೇನು? ಬೆಂಗಳೂರಲ್ಲಿ 10 ಪ್ರೈವೇಟ್ ವಿವಿಗಳಿದೆ ಅಂದ್ರೆ ಪ್ರೈವೇಟ್ ವಿವಿ ಲಾಬಿಗೆ ಮಾಡಿದ್ರೆ ಹೆಂಗೆ ಅಂತ, ಖಾಸಗಿ ವಿವಿಗಳ ಲಾಬಿಗೆ ಮಾಡಿದ್ರ ಹೇಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಖಾಸಗಿ ವಿವಿಗಳಲ್ಲೂ ಈಗ ಮಾಸ್ಟರ್ ಡಿಗ್ರಿ, PhD ಎಲ್ಲ ಲೆಕ್ಕಾಚಾರಕ್ಕೂ ಬಂದ್ಬಿಟ್ಟವ್ರು ಅವರು. ಹಾಗಾಗಿ ಸರ್ಕಾರ ಕಳೆದ ಬಾರಿ 10ರಲ್ಲಿ 9 ಮುಚ್ಚುತ್ತಾರೆ ಅಂತಂದ್ರೆ ನಿರ್ವಹಣೆ ಯಾಕೆ ಮಾಡೋಕ್ಕಾಗ್ತಿಲ್ಲ? ಯಾವ ಕಾರಣಕ್ಕೆ? ದೊಡ್ಡ ಸಮಸ್ಯೆ ಸರ್ಕಾರಿ ಯಂತ್ರಗಳು ಸರಿಯಾಗಿ ನಡೆದೇ ಇರೋದು. ಇನ್ನೊಂದು ಯಾರೋ ಮಂಡ್ಯ ವಿವಿ ಮುಚ್ಚಬೇಕಾದ್ರೆ ಯಾರೋ MLC ಮುಚ್ಚಿ ಅಂತ ಹೇಳಿದ್ದಾರೆ ಅಂತ.
ಒಂದು ವಿಶ್ವವಿದ್ಯಾನಿಲಯ ಅಂತಂದರೆ ಅಲ್ಲೊಂದು ಎಲ್ಲರನ್ನೂ ಅಕ್ಷರಸ್ಥರನ್ನಾಗಿ ಮಾಡಿ ಬುದ್ಧಿವಂತರನ್ನಾಗಿ ಮಾಡಿ ಬದುಕೋಗಿ ದಾರಿ ಕೊಡುವಂಥದ್ದು ಇದು. ಮುಚ್ಚಿಬಿಡೋದು, ಮುಚ್ಚಿಬಿಟ್ರೆ ಎಲ್ಲ ಪರಿಹಾರ, ಎಲ್ಲ ಸಮಸ್ಯೆಗೂ ಪರಿಹಾರ. ಸಮಸ್ಯೆನ ಸರಿ ಮಾಡೋದು ಸಲ ಆಲೋಚನೆ ಮಾಡದೆ ಅದ್ರ ಮುಚ್ಚೋ ಲೆಕ್ಕಾಚಾರ ಮಾಡ್ತಿದ್ದಾರೆ ಅಂತಂದರೆ ಇವರು ಸಮಸ್ಯೆನ ಪರಿಹಾರ ಮಾಡೋಕ್ಕಿಂತ ಆ ದುಡ್ಡೆಲ್ಲಿಂತರ್ನ ಅಂತ ಗೊಂದಲ ಮಾಡ್ಕೊಂಡಂಗೆ ಆಯ್ತು ಇವರಲ್ಲ. ಈ 300 ಕೋಟಿ 400 ಕೋಟಿ ಇವೆಲ್ಲ ಲೆಕ್ಕಾಚಾರಕ್ಕೆ ಸಮಸ್ಯೆ ಆಗತ್ತೆ ಅಂತ ನೀವು ಮುಚ್ತೀವಿ ಅನ್ನೋದೇ ಆದರೆ ನಾಳೆಗೆ KSRTC ನಡ್ಸೋಕ್ಕಾಯ್ತಲ್ಲ ಮುಚ್ಚಿ, BMTC ನಡ್ಸೋಕ್ಕಾಗ್ತಾಯಿಲ್ಲ ಮುಚ್ಚಿ. ವಿಶ್ವವಿದ್ಯಾನಿಲಯಗಳು ಬುದ್ಧಿವಂತರನ್ನ ಬದುಕು ಕಟ್ಕೊಡುವಂಥ ಸಂಸ್ಥೆಗಳು, ಅವನ್ನೇ ಮುಚ್ಚಿಬಿಟ್ರೆ ಮತ್ತೆ ನಾವು ಪ್ರೈವೇಟ್ಗೆ ಹೋಗ್ಬೇಕು ಮತ್ತೆ ದುಡ್ಡು ಕಟ್ಟೋಕ್ಕೆ. ಹಾಗಾಗಿ ಖಾಸಗೀಕರಣ ಮಾಡೋ ಹುನ್ನಾರವೋ ಒಂದು, ದುಡ್ಡು ಹಾಕೋಕ್ಕಾಗ್ತಾಯಿಲ್ಲ, ಮೊದಲನೇ ರೀಸನ್ ಇವ್ರಿಗೆ ದುಡ್ಡಿಲ್ಲ. ಎರಡನೇದು ಯಾರೋ ಪ್ರೈವೇಟವ್ರು ಬದುಕಲೆ ಬಿಡುವರು, ಯಾಕೆ ಸುಮ್ಮನೆ ಇಲ್ಲಿ ಅಂದರೆ ಇವರೇ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಹೆಚ್ಚು ಕಮ್ಮಿ ಅಲ್ಲಿ ಕುತ್ಕೊಂಡು ಮಾತಾಡಿದ ಮಂತ್ರಿಗಳೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಕಾಲೇಜ್ಗಳೆಲ್ಲ ಓದ್ಕೊಂಡು ಬಂದವರು, ಸರ್ಕಾರಿ ಶಾಲೆ ಕ್ಯಾಂಪಸ್ಗಳಲ್ಲೇ ಯೂನಿವರ್ಸಿಟಿಗಳಲ್ಲೇ ರಾಜಕಾರಣಕ್ಕೆ ಧುಮುಕ್ದವರು ಬಂದವರು. ಆದ್ರೆ ಬುದ್ಧಿವಂತರೇ ಕೂತ್ಕೊಂಡು ಈ ಥರ ನಿರ್ಧಾರ ತಗೊಂಡವ್ರಲ್ಲ, ಅದೇ ದುರಂತ. ಬಟ್ ಏನು ಇದನ್ನು ಬದಲಾವಣೆ ಏನಿಲ್ಲ. DK ಶಿವಕುಮಾರ್ ಅವ್ರು ನಿರ್ಧಾರ ತಗೋತಾವ್ರೆ ಇಲ್ಲಿ ಅಂತ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಫಸ್ಟ್ ಏನು ಮೀಟಿಂಗ್ ಮ್ಯಾರಥಾನ್ ಏನು ಆಗಿಲ್ಲ, ನಿರಂತರವಾಗಿ ಸಭೆಗಳೇನಾಗಲಿಲ್ಲ. ಮುಚ್ಚರೋ ಏನು ಯೂಸ್ ಇಲ್ಲ ಅದರಲ್ಲಿ ಅಂತ ಮುಚ್ಚುತ್ತಾರಂಗವ್ರೆ. ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ವಿವಿಗಳನ್ನ ಮುಚ್ಚುವಂಥದ್ದು, ಅದನ್ನು ಸಮಸ್ಯೆಗಳನ್ನ ಸುಧಾರಣೆ ಮಾಡಿ ಒಳ್ಳೆಯ ರೀತಿಯಲ್ಲಿ ನಡೆಯೋಕ್ಕೆ ಅವಕಾಶ ಮಾಡಬೇಕು. ಅಲ್ಲಿ ವಿದೇಶಿ ಭಾಷೆಗಳನ್ನ ಕಳಿಸಿ ನಮ್ಮವ್ರನ್ನ ಹತ್ತಲ ಕಡೆಗೆ ಹೋಗಂಗೆ ಮಾಡಬೇಕು. ಮ್ಯಾನ್ ಪವರೇ ಅಸೆಟ್ಟು. ಅಟ್ಲೀಸ್ಟ್ ಅವನೇನು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಒಂದು 15-20 ವರ್ಷ ಊರು ಬಿಡಬೇಕು ಯಾವ್ದಾರ ವ್ಯಕ್ತಿ. ಆ ಊರು ಬಿಟ್ಟು ಬೇರೆ ದೇಶಕ್ಕೆಲ್ಲೋ ಹೋಗಿ ದುಡಿದು ಬರುವಂಥದ್ದಾಗಬೇಕು. ಆ ಬೇರೆ ದೇಶಕ್ಕೆ ಹೋಗಿ ದುಡಿಬೇಕು ಅಂದರೆ ನಾಲೆಡ್ಜ್ ಬೇಕು, ಅವ್ನು ಡಿಗ್ರಿ ಸರ್ಟಿಫಿಕೇಟ್ ಕೇಳಬೇಕು, ಓದಬೇಕು. ಎಲ್ಲ ವಿವಿಗಳಲ್ಲೂ ಫ್ರೆಂಚ್ ಭಾಷೆ, ಯಾವ್ಯಾವ ರಷ್ಯನ್ ಭಾಷೆ, ಚೈನೀಸ್ ಭಾಷೆ, ಎಲ್ಲ ಭಾಷೆನೂ ಕಳಿಸಿದ್ರೆ ಇಲ್ಲಿ ಡಿಗ್ರಿ ತಗೊಂಡು ಅಲ್ಲಿಗೆ ಹೋಗಿ ಏನೋ ಮಾಡ್ಬೋದಲ್ಲ, ಸ್ಕಿಲ್ಡು. ಅದನ್ನು ಮಾಡಬೇಕಲ್ಲ. ಒಂದು ಸರ್ಕಾರ ಇಲ್ಲಿ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅವ್ರನ್ನ ವಿದ್ಯಾವಂತರನ್ನಾಗಾರ ಮಾಡಬೇಕಲ್ಲ. ಎಲ್ಲಿ ಯಾವ ದೇಶದಲ್ಲಿ ಆಪರ್ಚುನಿಟೀಸ್ ಇದೆ ಅಂತ ಲಿಸ್ಟ್ ಮಾಡಿ ಆಯಾ ದೇಶಗಳ ಭಾಷೆಗಳನ್ನ ಇಲ್ಲಿ ಕಲಿಸಿ ಅಲ್ಲಿಗೆ ಬೇಕಾದಂಥ ಸ್ಕಿಲ್ ಡೆವಲಪ್ ಮಾಡ್ಬೋದಲ್ಲ ಯೂನಿವರ್ಸಿಟಿಗಳಲ್ಲಿ. ಅವೆಲ್ಲ ಮಾಡೋದು ಪ್ರೈವೇಟರೇ ಮಾಡ್ತಾರೆ, ಸರ್ಕಾರ ಯಾಕೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗಿದೆ. ಬಾರ್ಗಳನ್ನ ಜಾಸ್ತಿ ಮಾಡಿ, ಪಬ್ಗಳನ್ನ ಜಾಸ್ತಿ ಮಾಡಿ, ಯೂನಿವರ್ಸಿಟಿಗಳನ್ನ ಮುಚ್ಚಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚಿ, ಖಾಸಗಿಯವ್ರನ್ನ ಜಾಸ್ತಿ ಮಾಡಿ. ಯೂನಿವರ್ಸಿಟಿಗಳನ್ನ ಏನು ಮಾಡಬೇಕು? ಯಾಕೆಂದರೆ 100ಕ್ಕೆ 100 ಜನ ಮೊದಲು 100 ಜನದಲ್ಲಿ 80 ಜನ ವ್ಯವಸಾಯ ಮಾಡೋರು, 20 ಜನ ಕೆಲಸಕ್ಕೆ ಹೋಗೋರು. ಇವತ್ತು 80 ಜನ ಕೆಲಸ ಬೇಕು ಅಂತ ನಿಂತವ್ರೆ, 20 ಜನ 30 ಜನ ಮಾತ್ರ ವ್ಯವಸಾಯ ಮಾಡ್ತಾವ್ರೆ. ಆ 80 ಜನ ಸ್ಕಿಲ್ಡ್ ಇಲ್ಲ. ಮಾಸ್ಟರ್ ಡಿಗ್ರಿ ಮಾಡ್ಕೊಂಡವ್ರಿಗೆ, ಡಬಲ್ ಡಿಗ್ರಿ ಮಾಡ್ಕೊಂಡವ್ರಿಗೆ ಸ್ಕಿಲ್ಡ್ ಅಲ್ಲ. ಅವ್ರಿಗೆ ಸ್ಕಿಲ್ ಡೆವಲಪ್ ಮಾಡೋ ಕಡೆ ಗಮನ ಕೊಡಬೇಕು. ಅವ್ರಿಗೆ ಈಗ ಭಾರತ ಬಿಟ್ಟು ಬೇರೆ ಕಡೆ ಎಲ್ಲೋಗಿ ದುಡಿಬೇಕು ಅನ್ನೋ ಬದುಕು ಕಟ್ಕೊಳ್ಳೋಕೆ ಬೇಕಾದಂಥ ಕೋರ್ಸ್ಗಳನ್ನ ಓಪನ್ ಮಾಡಬೇಕು. ಅದೆಲ್ಲ ಮಾಡಿದಾರ? ಮುಚ್ಚಿ, ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ, ಮುಚ್ಚಿ. ದುರಂತ. ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವಂಥ ಈ ಒಂದು ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ವಿಶ್ವವಿದ್ಯಾನಿಲಯಗಳು ಸರ್ಕಾರ ಏನು ಉಳಿಬೇಕಾದ್ರೆ ಏನು ಮಾಡಬೇಕು? ಸರ್ಕಾರ ಏನು ಮಾಡಬೇಕು ಶಿಕ್ಷಣ ವ್ಯವಸ್ಥೆಯಲ್ಲಿ? ತಮಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.